ಯುದ್ಧ ಪೀಡಿತ ಇರಾನ್ನಲ್ಲಿ ಮೊಳಗಿದೆ ಶಿವಭಜನೆ. ಕೇಳಿ ಬಂದಿದೆ ಹರಹರ ಮಹಾದೇವ ಘೋಷಣೆ. ವೈರಲ್ ಆಯಿತು ಇರಾನಿ ಹುಡುಗಿಯ ಶಿವಸ್ತುತಿ. ಈಗ ನೀವು ಕೇಳಿದ ಈ ಭಕ್ತಿಗೀತೆ ಯುದ್ಧದ ಕರಿಛಾಯೆಯಲ್ಲಿ ನರಳ್ತಾ ಇರೋ ಇರಾನ್ನಿಂದ ಬಂದಿತು. ಅದು ಇಸ್ಲಾಮಿಕ್ ರಾಷ್ಟ್ರದ ಕಟ್ಟುನಿಟ್ಟಿನ ನಿಯಮಗಳಿರುವ ರಾಷ್ಟ್ರದಿಂದ. ಅರೆ, ಇರಾನಿನಲ್ಲಿ ಯುದ್ಧ ಆಗ್ತಿದೆ, ಅಲ್ಲಿರೋದು ಇಸ್ಲಾಂ ರಾಷ್ಟ್ರ, ಅದೇ ಹೇಗೆ ಅಲ್ಲಿಂದ ಶಿವಭಕ್ತಿ ಗೀತೆ ಅಂತೀರಾ? ಹೌದು, ಅಲ್ಲಿಯ ಯುವತಿಯೊಬ್ಬಳು ಅಪ್ಪಟ ಪರ್ಷಿಯನ್ ಭಾಷೆಯಲ್ಲಿ ಭಗವಾನ್ ಶಿವನ ಮಹಿಮೆಯನ್ನ ಹಾಡಿ ಹೊಗಳಿದ್ದಾಳೆ. ಈ ಹಾಡು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಇದು ಕೇವಲ ಒಂದು ಹಾಡಲ್ಲ, ಇರಾನ್ನ ಗತಕಾಲದ ಸನಾತನ ಇತಿಹಾಸದ ಪುನರುತ್ಥಾನ. ಇರಾನ್ನಲ್ಲಿ ಶಿವನ ಗಾನ, ಪರ್ಷಿಯನ್ ಭಾಷೆಯಲ್ಲಿ ಶಿವಸ್ತುತಿ. ಹೌದು, ಇರಾನ್ ದೇಶದ ಯುವತಿಯೊಬ್ಬಳು ತನ್ನ ಮಾತೃಭಾಷೆಯಾದ ಪರ್ಷಿಯನ್ನಲ್ಲಿ ಭಗವಾನ್ ಶಿವನ ಕುರಿತು ಅದ್ಭುತವಾದ ಹಾಡನ್ನ ಹಾಡಿದ್ದಾಳೆ. ಈ ವಿಡಿಯೋದಲ್ಲಿ ಇರಾನ್ನ ಮುಸ್ಲಿಮರು ಶಿವಲಿಂಗಕ್ಕೆ ಪೂಜೆ ಸಲ್ಲಿಸುತ್ತಿರುವುದು ಮತ್ತು ಇರಾನ್ನ ಇಸ್ಲಾಂ ಪೂರ್ವ ಇತಿಹಾಸದ ಕುರಿತಾದ ದೃಶ್ಯಗಳನ್ನ ತೋರಿಸಲಾಗಿದೆ. ಇರಾನ್ನ ಪುರಾತನ ನಾಣ್ಯಗಳಲ್ಲಿ ಶಿವ ಮತ್ತು ನಂದಿಯ ಚಿತ್ರ. ಇರಾನಿನ ಇತಿಹಾಸದ ಪುಟಗಳನ್ನ ಒಮ್ಮೆ ತಿರುವಿ ನೋಡಬೇಕು. ಅಲ್ಲಿ ದೊರೆತ ಪುರಾತನ ನಾಣ್ಯಗಳ ಮೇಲೆ ಭಗವಾನ್ ಶಿವನಂದಿಯ ಮೇಲೆ ಕುಳಿತಿರುವ ಕೆತ್ತನೆಗಳಿವೆ. ಇದು ಇರಾನ್ ನೆಲದಲ್ಲಿ ಶಿವನ ಆರಾಧನೆ ಎಷ್ಟೊಂದು ಹಳೆಯದು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಇರಾನ್ನಲ್ಲಿವೆ ಪುರಾತನ ಹಿಂದೂ ದೇವಾಲಯಗಳು. ವಿಡಿಯೋದಲ್ಲಿ ಇರಾನ್ನ ಬಂದರ್ ಅಬ್ಬಾಸ್ ನಗರದಲ್ಲಿರುವ ಪ್ರಾಚೀನ ಹಿಂದೂ ದೇವಾಲಯವನ್ನ ಹೈಲೈಟ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಇರಾನ್ ಆಫ್ಘಾನಿಸ್ತಾನ ಗಡಿಯಲ್ಲಿ ದೊರೆತ ಪುರಾತನ ಶಿವನ ವಿಗ್ರಹ ಮತ್ತು ನಾಶಪಡಿಸಲಾದ ಅನೇಕ ದೇವಾಲಯಗಳ ಇತಿಹಾಸವನ್ನ ಈ ಹಾಡು ನೆನಪಿಸ್ತಾ ಇದೆ. ಕುಶಾಣ ಸಾಮ್ರಾಜ್ಯ ಮತ್ತು ಸನಾತನ ಧರ್ಮ. ಇತಿಹಾಸಕಾರರ ಪ್ರಕಾರ 1 ರಿಂದ 3ನೇ ಶತಮಾನದವರೆಗೆ ಇಡೀ ಇರಾನ್ ಭಾಗದಲ್ಲಿ ಕುಶಾಣ ಸಾಮ್ರಾಜ್ಯದ ಆಳ್ವಿಕೆ ಇತ್ತು. ಮಹಾನ್ ರಾಜ ಕನಿಷ್ಕ, ವಾಸುದೇವ 1 ಮತ್ತು ವಾಸುದೇವ 2ರಂತಹ ರಾಜರು ಸನಾತನ ಧರ್ಮವನ್ನ ಅನುಸರಿಸುತ್ತಿದ್ದರು. ಅವರ ಕಾಲದಲ್ಲಿ ಶಿವನ ಚಿತ್ರವಿರುವ ನಾಣ್ಯಗಳು ಚಲಾವಣೆಯಲ್ಲಿವೆ. ವಾಯುದೇವತೆ ಅಥವಾ ರುದ್ರ ಇರಾನಿನ ನಂಬಿಕೆ, ಸಂಸ್ಕೃತಿ ಮತ್ತು ಭಾಷೆಯ ಸಾಮ್ಯತೆ. ಪರ್ಷಿಯನ್ ಪುರಾಣಗಳಲ್ಲಿ ವಾಯು ಎಂಬ ದೇವತೆಯನ್ನ ಸೃಷ್ಟಿಕರ್ತ ಮತ್ತು ವಿನಾಶಕ ಎಂದು ಕರೆಯಲಾಗುತ್ತೆ. ಇವರ ಚಿತ್ರಣ ನಮ್ಮ ಭಗವಾನ್ ರುದ್ರ ಅಥವಾ ಶಿವನಿಗೆ ಸಂಪೂರ್ಣವಾಗಿ ಹೋಲುತ್ತೆ. ಇವರ ಕೈಯಲ್ಲಿರುವ ತ್ರಿಶೂಲ ಇದಕ್ಕೆ ಪುರಾವೆಯಾಗಿದೆ. ಅಷ್ಟೇ ಅಲ್ಲ, ಪ್ರಾಚೀನ ಪರ್ಷಿಯನ್ ಭಾಷೆಯಾದ ಅವಸ್ತನ್ ಸಂಸ್ಕೃತದ ಸೋದರಿ ಭಾಷೆಯಂತಿದೆ. ಸಂಸ್ಕೃತದ ಎಣಿಕೆಗಳಾದ ಏಕ, ದ್ವ, ತ್ರಿ, ಚತುರ್ ಮತ್ತು ಪಂಚ ಇವೆಲ್ಲವೂ ಅವಸ್ತನ್ ಭಾಷೆಯಲ್ಲೂ ಬಹುತೇಕ ಹಾಗೆಯೇ ಇವೆ. ವೈದಿಕ ಸಂಸ್ಕೃತಿಯೇ ಇರಾನ್ನ ನಿಜವಾದ ಸಂಸ್ಕೃತಿ. ಈ ಹಾಡಿನ ಕೆಳಗೆ ಸಾವಿರಾರು ಇರಾನಿಯರು ಕಾಮೆಂಟ್ ಮಾಡುತ್ತಿದ್ದಾರೆ. ಇರಾನ್ನ ನಿಜವಾದ ಸಂಸ್ಕೃತಿ ವೈದಿಕ ಸಂಸ್ಕೃತಿ, ಅರೇಬಿಕ್ ಮರುಭೂಮಿಯ ಸಂಸ್ಕೃತಿಯಲ್ಲ ಎಂದು ಅನೇಕರು ಅಭಿಪ್ರಾಯಪಡುತ್ತಿದ್ದಾರೆ. ಹಿಂದೆ 2000ನೇ ಇಸವಿಯಲ್ಲೂ ಇರಾನಿ ಮಹಿಳೆಯರು ಆಯಿ ದಿವಾಲಿ ಆಯಿ ಎಂದು ಲಕ್ಷ್ಮೀ ಪೂಜೆಯ ಹಾಡನ್ನ ಬಿಡುಗಡೆ ಮಾಡಿದ್ದು ಈಗ ಮತ್ತೆ ನೆನಪಿಗೆ ಬರುತ್ತಿದೆ. निर्मला मा ओ मैया निर्मला मा ओ छिंदेवारा परिमा
ಒಟ್ನಲ್ಲಿ ಈ ಇರಾನಿ ಯುವತಿಯ ಶಿವಸ್ತುತಿಯು ಕೇವಲ ಒಂದು ಸಂಗೀತವಾಗಿ ಉಳಿದಿದೆ. ಒಂದು ಕಾಲದಲ್ಲಿ ಇಡೀ ಏಷ್ಯಾ ಖಂಡವನ್ನ ಆವರಿಸಿದ್ದ ಸನಾತನ ಸಂಸ್ಕೃತಿಯ ಬೇರುಗಳನ್ನ ಮತ್ತೆ ನೆನಪಿಸ್ತಾ ಇದೆ. ಖುಷಿಯ ಸಮಾಚಾರ ಅಂದ್ರೆ ಇದೇ ಅಲ್ವಾ?